ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ನನ್ನ ಪ್ರತಿನಿತ್ಯ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೆಲ್ಲ ಮಾಡ್ತೀನಿ ಅನ್ನೋದನ್ನ ಡೈಲಿ ರೂಟೀನ್ನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಇದೊಂದು ಸಣ್ಣ ಶಾರ್ಟ್ ವಿಡಿಯೋದಲ್ಲಿ ತೋರಿಸೋ ಪ್ರಯತ್ನ ಮಾಡಿದ್ದೀನಿ, ಸಣ್ಣ ಸಣ್ಣ ಕ್ಲಿಪ್ ಜೊತೆಗೆ. ಸೊ ಬೆಳಿಗ್ಗೆ ಎದ್ದು ನಾನು ಸುಮ್ಮನೆ ವಿತೌಟ್ ಬ್ರಷ್ ಮಾಡ್ದಲೇ ಹಾಗೆ ಮುಖ ತೊಳೆದು ಕೈನಲ್ಲೇ ಬ್ರಷ್ ಮಾಡಿಕೊಂಡು ಸುಮ್ಮನೆ ವಿತೌಟ್ ಪೇಸ್ಟ್ ಇದು ಮಾಡಿಕೊಂಡು ಆಮೇಲೆ ಮತ್ತೆ ಏನು ಮಾಡಿದೆ, ಮುಖನ ನೀಟಾಗಿ ಇದು ಮಾಡಿಕೊಂಡು ಮತ್ತು ಆಮೇಲೆ ಬಿಸಿನೀರು ಕುಡಿಯೋ ಅಭ್ಯಾಸ ಗೈಸ್. ಬಿಸಿನೀರು ಕಾಯಿಸ್ಕೊಂಡು ಬಿಸಿನೀರನ್ನ ಆರಾಮಾಗಿ ಕುಡಿದು ಮತ್ತು ಟಿಫನ್ ಮಾಡೋದಕ್ಕೆ ಅಡುಗೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ, ಪದಾರ್ಥಗಳನ್ನ ರೆಡಿ ಮಾಡಿಕೊಂಡು ಅಡುಗೆ ಮಾಡಿಬಿಟ್ಟು ಆಮೇಲೆ ಮುಖ ತೊಳೆಯೋಕ್ಕೆ ಅಂತ ಬಾತ್ರೂಮಿಗೆ ಹೋದೆ. ಸೊ ಬ್ರಷ್ ಮಾಡಿ ಮುಖ ತೊಳೆದು ಮತ್ತು ಆಮೇಲೆ ರೆಡಿಯಾಗಿ ತಿಂಡಿ ತಿಂದು, ಸೊ ತಿಂಡಿ ಹೇಗಿದೆ ಅಂತ ಸುಮ್ಮನೆ ಒಂದು ಝಲಕ್ ನನಗೆ ಹೇಗೆ ಅನ್ನಿಸ್ತು ಅಂತ. ತಿಂಡಿನ ನಾನು ಊಟನ ನಿಧಾನಕ್ಕೆ ತಿಂತೀನಿ ಗೈಸ್. ಅದು ತಿಂಡಿ ಆಗಲಿ ಊಟ ಆಗಲಿ ತಿನ್ನೋ ಪದಾರ್ಥಗಳು ಯಾವುದಾದ್ರೂ ನಾನು ನಿಧಾನಕ್ಕೆ ತಿಂತೀನಿ. ಸೊ ಅದಾದಮೇಲೆ ಮತ್ತೆ ಮನೇನ ಲಾಕ್ ಮಾಡಿಕೊಂಡು ಮತ್ತೆ ಆಫೀಸಿಗೆ ಹೋದೆ. ಯೂಶ್ವಲಿ ಬಸ್ಸಲ್ಲಿ ಓಡಾಡ್ತೀನಿ, ಫ್ರೀ ಬಸ್ ಇರೋದ್ರಿಂದ. ಸೊ ಬಸ್ಸಲ್ಲಿ ಹೋಗಿ ಆಫೀಸಿಗೆ ರೀಚ್ ಆದೆ. ಸೊ ಆಫೀಸಿಗೆ ರೀಚ್ ಆಗಿ ಆಫೀಸನ್ನು ನಾನೇ ಓಪನ್ ಮಾಡಬೇಕಲ್ಲ, ನಮ್ಮದೇ ಆಫೀಸು. ಸೊ ಆಫೀಸನ್ನು ಓಪನ್ ಮಾಡಿ ಏನು ಮಾಡಿದೆ, ಮತ್ತೇನು ಆಫೀಸ್ ಓಪನ್ ಮಾಡಿ ಮತ್ತು ಬೋರ್ಡೆಲ್ಲ ಆ್ಯಸ್ ಯೂಶ್ವಲ್ ಹೊರಗಡೆ ತೆಗೆದುಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಆಫೀಸಿಗೂ ನೋಡಿ ಈಗ ನನಗೆ ಅದನ್ನು ಫಾಸ್ಟ್ ಮಾಡೋದು ಇದು ಎಲ್ಲ ಕಲ್ತಿಲ್ಲ ಗೈಸ್, ಹಾಗಾಗಿ ಸ್ಲೋ ಆಗಿ ಮಾತಾಡ್ತಿದ್ದೀನಿ. ಬೋರ್ಡನ್ನು ಹೊರಗಿಟ್ಟು ಸಿಸ್ಟಮ್ನ ಆನ್ ಮಾಡಿ ಸ್ವಿಚ್ಗಳೆಲ್ಲ ಆನ್ ಮಾಡಿಬಿಟ್ಟು ಸೊ ಕೂತ್ಕೊಂಡು ವರ್ಕನ್ನ ಸ್ಟಾರ್ಟ್ ಮಾಡಿದೆ. ಕಸ್ಟಮರ್ಸಿಗೆ ಕಾಯ್ತಾ ಇರೋದು ಬೆಳಗ್ಗೆಯಿಂದ ಸಂಜೆವರೆಗೂ ಏನಿದೆ ಕೆಲಸ ಮುಗಿಸ್ಕೊಂಡು ಮತ್ತೆ ಸಂಜೆ ಆಫೀಸಿಂದ ಹೊರಟು ಮತ್ತೆ ಬಸ್ ಹಿಡ್ಕೊಂಡು ಇನ್ನೇನು ಗೈಸ್ ಮತ್ತೆ ತಾವರೆಕೆರೆಗೆ ಬಂದು ಮತ್ತು ಅಲ್ಲಿಂದ ಮನೆಗೆ ಬಂದು ಮನೆಯಲ್ಲಿ ನನ್ನ ಖುಷಿಗೆ ನನ್ನ ಮಗಳಿಗೆ ಊಟ ತಿನ್ನಿಸಿ ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತಿನ್ನೇನು ಕೆಲಸ, ಊಟ ತಿನ್ನಿಸೋದೇ ಅವಳಿಗೆ ಮೊದಲನೇ ಕೆಲಸ ನಾನು ಮಾಡೋದು. ಬರ್ತಿದ್ದಂಗೆ ನನಗೋಸ್ಕರನೇ ಕಾಯ್ತಾ ಇರ್ತಾಳೆ. ಸೊ ಬಂದು ಊಟ ತಿನ್ನಿಸ್ಬಿಟ್ಟು ಮತ್ತು ನಾನು ಊಟ ತಿಂದ್ಬಿಟ್ಟು ಮಲ್ಕೊಂಡೆ.